ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬರ್ವೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಟ್ ಜಿಪಿಟಿಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚಿನ ಕೆಲವು ತಿಂಗಳುಗಳಿಂದ ಚಾಟ್ ಜಿಪಿಟಿ ಹಾಗೂ ಓಪನ್ ಎ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಚಾಟ್ ಜಿಪಿಟಿ ಅಂದ್ರೆ ಏನು ಅಂತ ಕೇಳಿದ್ರೆ, ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ತಯಾರು ಮಾಡಿದಂತಹ ಒಂದು ಅಡ್ವಾನ್ಸ್ಡ್ ಸರ್ಚ್ ಎಂಜಿನ್ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಾವು ಮನುಷ್ಯರ ಜೊತೆ ಮಾತಾಡ್ತೀವಿ, ನಾವು ಹೇಗೆ ಬೇರೆ ಮನುಷ್ಯರ ಜೊತೆ ಕನ್ವರ್ಸೇಷನ್ಗಳನ್ನ ಮಾಡ್ತೇವೆ, ಆ ತರ ಇದರಲ್ಲಿ ನಾವು ಮಾಡ್ಬೋದಾಗಿದೆ. ಹಾಗಾದ್ರೆ ಇದು ಫ್ರೀನಾ ಅಂತ ಕೇಳಿದ್ರೆ, ಇದರ ಕೆಲವು ಫೀಚರ್ಗಳು ಫ್ರೀ ಆಗಿ ಈಗ ಲಭ್ಯವಾಗಿದೆ. ಚಾಟ್ ಜಿಪಿಟಿಯ ಸಹಾಯದಿಂದ ನಾವು ಕೆಲವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಸ್ವಲ್ಪ ಈಸಿ ಮಾಡ್ಕೊಳ್ಬಹುದು. ಹೇಗಂದ್ರೆ, ನೀವು ಆಫೀಸ್ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಇಮೇಲ್ಗಳನ್ನು ಕಳಿಸ್ಬೋದು ಅಥವಾ ನಿಮ್ಮ ಪ್ರೆಸೆಂಟೇಷನ್ ರೆಡಿ ಮಾಡ್ಬೋದಾಗಿರ್ಬೋದು. ಹಾಗಾದ್ರೆ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಪ್ರಾಜೆಕ್ಟ್ ರೆಡಿ ಮಾಡೋದು ಅಥವಾ ನಿಮ್ಮ ಅಸೈನ್ಮೆಂಟ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಹಾಗೆ ನೀವು ಗೃಹಿಣಿ ಆಗಿದ್ರೆ ನಿಮ್ಮ ಅಡುಗೆ ರೆಸಿಪಿಗಳನ್ನು ಮಾಡಲಿಕ್ಕೆ, ಹಾಗೆ ಮಕ್ಕಳ ಹೋಮ್ವರ್ಕ್ ಅನ್ನು ಮಾಡಿಸ್ಲಿಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಜಿಮ್ ಪ್ಲಾನ್ ಹಾಗೂ ಟ್ರಿಪ್ ಪ್ಲಾನ್ಗಳನ್ನು ಕೂಡ ಚಾಟ್ ಜಿಪಿಟಿಯಲ್ಲಿ ಸಹಾಯದಿಂದ ಮಾಡಬಹುದಾಗಿದೆ. ಹಾಗಾದ್ರೆ ಚಾಟ್ ಜಿಪಿಟಿ ಮತ್ತೆ ಗೂಗಲ್ ಸರ್ಚ್ಗೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ನೀವು ಏನಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದೆಲ್ಲ ವಿಷಯಗಳು ವೆಬ್ಸೈಟ್ ಅಲ್ಲಿ ಇವೆ ಅವೆಲ್ಲ ನಿಮ್ಮ ಮುಂದೆ ಗೂಗಲ್ ತಂದಿರುತ್ತೆ. ಆದ್ರೆ ಚಾಟ್ ಜಿಪಿಟಿ ಹಾಗಲ್ಲ, ನಿಮಗೆ ಬೇಕಾದನ್ನ ಮಾತ್ರ ನಿಮಗೆ ಕೊಡುತ್ತೆ. ಹೇಗಂದ್ರೆ, ನಿಮ್ಗೀಗ ಹೌ ಟು ಮೇಕ್ ಪಾವ್ ಬಾಜಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಪಾವ್ ಬಾಜಿ ಮಾಡುವ ಬೇರೆ ಬೇರೆ ವಿಧಾನಗಳು ನಿಮ್ಗೆ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಯಾವುದು ಬೇಕಾಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಸಮಯದಲ್ಲಿ ಹೇಗಾಗುತ್ತೆ ಅಂದ್ರೆ, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದೇ ಒಂದು ಗೊಂದಲ ಇರುತ್ತೆ. ಆದ್ರೆ ಚಾಟ್ ಜಿಪಿಟಿ ಹಾಗಲ್ಲ, ಪಾವ್ ಬಾಜಿ ಮಾಡುವಂತಹ ಒಂದು ನಿಖರವಾದ ವಿಧಾನವನ್ನ ನಿಮ್ಗೆ ಹೇಳಿಕೊಡುತ್ತೆ. ಹಾಗಾದ್ರೆ ಚಾಟ್ ಜಿಪಿಟಿಯನ್ನ ನಾನು ಫ್ರೀಯಾಗಿ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ, ಹೌದು, ಮಾಡ್ಬೋದು. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಅಥವಾ ಆಪಲ್ ಮೊಬೈಲ್ಗಳಲ್ಲಿ ಬಿಂಗ್ ಅನ್ನುವಂತಹ ಒಂದು ಆ್ಯಪ್ ಅನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇದು ಮೈಕ್ರೋಸಾಫ್ಟ್ ಅವರ ಒಂದು ಆ್ಯಪ್. ಇದು ಚಾಟ್ ಜಿಪಿಟಿಯ ಮೇಲೆ ಬಿಲ್ಡ್ ಆಗಿರುವಂತಹ ಒಂದು ಆ್ಯಪ್. ನೀವೀಗ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡಿ ಬಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ ಕಾಣಿಸಿಗುತ್ತೆ. ಇದು ಚಾಟ್ ಜಿಪಿಟಿ ವಿತ್ GPT 4 ಅಂತ ನಿಮಗೆ ಕಾಣುತ್ತೆ. ಸೊ ನಾನು ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದನ್ನ ಓಪನ್ ಮಾಡಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಸರ್ಚ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಇದು ಓಪನ್ ಆಗಿದೆ. ಇದರಲ್ಲಿ ಮಿಡಲ್ ಅಲ್ಲಿ ಒಂದು ಬಿಂಗ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ಕೂಡಲೇ ಇದು ಸರ್ವರಿಗೆ ಕನೆಕ್ಟ್ ಆಗುತ್ತೆ. ನೋಡಿ, ಕನೆಕ್ಟ್ ಆಯ್ತು. ನಾನೀಗ ಅದೇ ಸೇಮ್ ನಾನೇನು ಗೂಗಲ್ ಅಲ್ಲಿ ಸರ್ಚ್ ಕೊಟ್ಟೆ, ಹೌ ಟು ಮೇಕ್ ಪಾವ್ ಬಾಜಿ ಅಟ್ ಹೋಮ್ ಅಂತ ಇಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೇನೆ. ಸೊ ಹೌ ಟು ಮೇಕ್ ಪಾವ್ ಬಾಜಿ ಅಟ್ ಹೋಮ್ ಅಂತ ನಾನು ಸರ್ಚ್ ಮಾಡಿದ್ದೇನೆ. ಹೋಮ್ ಅಂತ ನಾನು ಸರ್ಚ್ ಮಾಡಿದ್ದೆ. ನೋಡಿ, ಸರ್ಚ್ ಆಗ್ತಾ ಇದೆ. ನೋಡಿ, ಇದು ನಿಮ್ಮ ರೆಸಿಪಿಯನ್ನ ರೆಡಿ ಮಾಡ್ತಾ ಇದೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಒಂದು ಪಾವ್ ಭಾಜಿ ಮಾಡಲಿಕ್ಕೆ, ಹಾಗೆ ಏನೆಲ್ಲ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಇದು ಹೇಳ್ಕೊಡ್ತಿದೆ, ಇನ್ಸ್ಟ್ರಕ್ಷನ್ ಅಲ್ಲಿ ತೋರಿಸ್ತಾ ಇದೆ. ಸೊ ಹೀಗೆ ನೀವು ಚಾಟ್ ಜಿಪಿಟಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೆಲವು ದಿನನಿತ್ಯದ ಕೆಲಸಗಳನ್ನ ಈಸಿ ಮಾಡ್ಕೊಳ್ಬೇಕಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚು ಹೆಚ್ಚು ನಿಮ್ಮ ಸಂಬಂಧಿಕರ ಜೊತೆ ಹಾಗೂ ನಿಮ್ಮ ಗೆಳೆಯರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಇಂತಹ ವಿಡಿಯೋಗಳನ್ನು ನೋಡೋದಕ್ಕಾಗಿ ಬರ್ವೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಹಾಗೆ ಚಾಟ್ ಜಿಪಿಟಿಯ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದೇನೆ. ಧನ್ಯವಾದಗಳು.